ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 108ರ ಪ್ರೊಮೋ. ಮತ್ತೆ ದಿನಗಳು ಉರುಳಿದವು. ಅವನ ಪ್ರೀತಿ ಕಡಿಮೆಯಾಗುವ ಬದಲು ಹೆಚ್ಚಾಗಿತ್ತು. ದಿನ ಅವಳಿಗೆ ಕಾಲೇಜ್ಗೆ ಹೋಗಿ ಬರಲು ಕಾರಿನ ವ್ಯವಸ್ಥೆ ಮಾಡಲಾಗಿತ್ತು. ತನಗಿಷ್ಟೇ ಕೆಲಸವಿದ್ದರೂ ವೇದಾಂತ್ ಅವಳನ್ನು ಬೆಳಿಗ್ಗೆ ಕಾಲೇಜ್ ಬಳಿ ಡ್ರಾಪ್ ಮಾಡುತ್ತಿದ್ದ. ಕುಸುಮ ಅವರು ಅವಳನ್ನು ಮಗಳಂತೆ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ವೇದಾಂತ್ನ ಹಿರಿಯರ ಮುಂದೆ ತಾವಿಬ್ಬರು ತುಂಬ ಅನ್ಯೋನ್ಯವಾಗಿ ಸಂಸಾರ ಮಾಡುತ್ತಿರುವಂತೆ ವರ್ತಿಸುತ್ತಿದ್ದುದರಿಂದ ಅವರಿಗೆ ಸಂಶಯ ಬಂದಿರಲಿಲ್ಲ. ಅವನ ತಂದೆ ತಾಯಿ ಇಬ್ಬರು, ಮಗ ಸೊಸೆ ಇಬ್ಬರು ಅನ್ಯೋನ್ಯವಾಗಿ ಸಂಸಾರ ಮಾಡುತ್ತಿದ್ದಾರೆಂದು ತುಂಬ ಖುಷಿಯಾಗಿದ್ದರು. ಅವನ ತಂದೆ ತಾಯಿಯ ನಂಬಿಕೆಗೆ ತಾನು ಮೋಸ ಮಾಡುತ್ತಿದ್ದೇನೆ, ಆ ಮನೆಯವರು ತನಗೆ ತೋರಿಸುತ್ತಿರುವ ಪ್ರೀತಿಗೆ ತನಗೇನು ಕೊಡಲಾಗುತ್ತಿಲ್ಲವಲ್ಲ ಎಂಬ ನೋವು ಅವಳ ಮನಸ್ಸನ್ನು ಕಾಡಲಾರಂಭಿಸಿತ್ತು. ಯಾವ ತಪ್ಪು ಮಾಡದ ವೇದಾಂತ್ನನ್ನು ಜೀವನದ ಸುಖ ಸಂತೋಷಗಳಿಂದ ವಂಚಿತನಾಗುವಂತೆ ಮಾಡುತ್ತಿದ್ದೇನೆ. ಯಾವ ಕಾರಣಕ್ಕೆ ಎಂದು ತನಗೇ ಗೊತ್ತಿಲ್ಲ. ಆದರೂ ಅದು ತಪ್ಪು ಎಂಬ ಭಾವನೆ ಅವಳಿಗೆ ಮಾತ್ರವಲ್ಲ, ಅವಳು ತನ್ನನ್ನು ತಾನೇ ದ್ವೇಷಿಸಲಾರಂಭಿಸಿದಳು. ವೇದಾಂತ್ ಅವಳಿಗೆ ಕೊಟ್ಟ ಮಾತಿನಂತೆಯೇ ನಡೆದುಕೊಂಡಿದ್ದ. ಅವನ ಪ್ರೀತಿಗೆ ತನಗೇನು ಕೊಡಲಾಗುತ್ತಿಲ್ಲವಲ್ಲ ಎಂಬ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು. ಅದರಿಂದಾಗಿ ಅವಳಿಗೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಾಗುತ್ತಿರಲಿಲ್ಲ. ಇನ್ನು ತಾನು ತಡ ಮಾಡಬಾರದು. ಈಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಒಮ್ಮೆ ಸುಮನಾ ಶೆಣೈಯವರನ್ನು ಮೀಟ್ ಮಾಡಬೇಕೆನಿಸಿತು. ವೇದಾಂತ್ ಬಳಿ ಅವರ ನಂಬರ್ ಕೇಳಲು ಮುಜುಗರವಾಗಿ ಹೇಗಾದರೂ ಮಾಡಿ ಅವನ ಸೆಲ್ಫೋನ್ನಿಂದ ಅವರ ನಂಬರ್ ಪತ್ತೆ ಹಚ್ಚಬೇಕೆಂದುಕೊಂಡಳು ಸನ್ನಿಧಿ. ಇನ್ನೇನು ಸನ್ನಿಧಿ ಆ ನಂಬರನ್ನು ತನ್ನ ಸೆಲ್ಫೋನಲ್ಲಿ ಸೇವ್ ಮಾಡಿಟ್ಟುಕೊಳ್ಳಬೇಕು. ಅಷ್ಟರಲ್ಲಿ ಬೆಳಗ್ಗೆ ಸ್ನಾನಕ್ಕೆಂದು ಹೊರಟಿದ್ದ ವೇದಾಂತ್ ವಾಶ್ರೂಮ್ ತೆರೆದ ಸದ್ದಾಯಿತು. ಅವನು ಬಂದು ನೋಡಲು ಸನ್ನಿಧಿಯ ಕೈಯಲ್ಲಿ ತನ್ನ ಸೆಲ್ಫೋನ್ ಕಾಣಿಸಿತು. ಅವನು ಆಶ್ಚರ್ಯದಿಂದ ಅವಳ ಮುಖವನ್ನು ನೋಡಿದಾಗ ಅವಳು ಸಿಕ್ಕಿ ಹಾಕಿಕೊಂಡಿದ್ದಳಲ್ಲ, ಆತಂಕದಿಂದಾಗಿ ಅವಳ ಮುಖ ಬೆವರಲಾರಂಭಿಸಿತ್ತು. ತಾನಿಲ್ಲದ ಸಂದರ್ಭದಲ್ಲಿ ತನ್ನ ಸೆಲ್ಫೋನ್ ಹಿಡಿದು ಅವಳೇನು ಮಾಡುತ್ತಿದ್ದಾಳೆ? ವೇದಾಂತ್ಗೆ ಆಶ್ಚರ್ಯವಾಗಿತ್ತು. ಸಿಕ್ಕಿಬಿದ್ದ ಕಳ್ಳನ ಪರಿಸ್ಥಿತಿಯಂತಾಗಿತ್ತು ಸನ್ನಿಧಿಯ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.